ನಮಸ್ಕಾರ. ಹೂಡಿಕೆಯ ಜಗತ್ತಿಗೆ ಸ್ವಾಗತ. ಇಲ್ಲಿ ಕಾಲಿಟ್ಟ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ನೇರವಾಗಿ ಕಂಪನಿಗಳ ಷೇರ್ಗಳನ್ನ ಕೊಂಡುಕೊಳ್ಳೋದಾ ಅಥವಾ ಮ್ಯೂಚುವಲ್ ಫಂಡ್ಗಳ ಮೂಲಕ ಹೂಡಿಕೆ ಮಾಡೋದಾ? ಈ ಎರಡು ದಾರಿಗಳಲ್ಲಿ ಯಾವುದು ಸಂಪತ್ತು ಸೃಷ್ಟಿಯ ಗುರಿಗೆ ನಮ್ಮನ್ನ ಬೇಗ ತಲುಪಿಸ್ತೆ? ಬನ್ನಿ, ಇವತ್ತು ಈ ದೊಡ್ಡ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಹೌದು, ಇದು ಅದೆಷ್ಟೋ ಹೂಡಿಕೆದಾರರನ್ನ ಗೊಂದಲಕ್ಕೀಡು ಮಾಡುವ ಪ್ರಶ್ನೆ. ಒಂದು ಕಡೆ ಸ್ಟಾಕ್ಸ್ ಹೆಚ್ಚಿನ ಲಾಭ ಕೊಡಬಹುದು ಅನ್ನೋ ಆಸೆ ಹುಟ್ಟಿಸುತ್ತೆ, ಇನ್ನೊಂದು ಕಡೆ ಮ್ಯೂಚುವಲ್ ಫಂಡ್ಗಳು ಒಂದ್ ರೀತಿ ಸೇಫ್ಟಿ ಅನ್ನೋ ಭಾವನೆ ಕೊಡುತ್ತೆ. ಹಾಗಿದ್ರೆ ನಿಜವಾಗ್ಲೂ ಯಾವುದು ಬೆಟರ್? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ಡೇಟಾ ಮತ್ತು ತರ್ಕದ ಆಧಾರದ ಮೇಲೆ ಉತ್ತರ ಕಂಡುಹಿಡಿಯೋ ಪ್ರಯತ್ನ ಮಾಡೋಣ. ಸರಿ, ನಮ್ಮ ಇವತ್ತಿನ ಚರ್ಚೆ ಹೀಗಿದೆ. ಮೊದಲು ಈ ಹೂಡಿಕೆ ಆಯ್ಕೆಗಳು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ರಿಸ್ಕ್ ಮತ್ತು ಆದಾಯದ ನಡುವೆ ಇರೋ ಸಂಬಂಧವನ್ನ ನೋಡೋಣ. ಆ ನಂತರ ಕಂಟ್ರೋಲ್ ಮತ್ತು ಕನ್ವೀನಿಯನ್ಸ್ ಅಂದ್ರೆ ನಿಯಂತ್ರಣ ಮತ್ತು ಅನುಕೂಲ, ಇವೆರಡರ ವ್ಯತ್ಯಾಸಗಳನ್ನ ಚರ್ಚಿಸಿ ಕೊನೆಗೆ ನಮ್ಮ ದಾರಿಯನ್ನ ನಾವೇ ಹೇಗೆ ಆರಿಸ್ಕೊಡೋದು ಅಂತ ನೋಡೋಣ. ಮೊದಲ ಹಂತಕ್ಕೆ ಬರೋಣ. ಈ ಹೂಡಿಕೆ ಆಯ್ಕೆಗಳು ಅಂದ್ರೆ ಏನು? ಈಕ್ವಿಟಿ, ಸ್ಟಾಕ್ ಮತ್ತು ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಸರಳವಾಗಿ ಹೇಳೋದಾದ್ರೆ, ಈಕ್ವಿಟಿ ಸ್ಟಾಕ್ ಅಂದ್ರೆ ನಿಮ್ಮ ಗಮನ ಒಂದೇ ಒಂದು ಕಂಪನಿ ಮೇಲೆ. ಅದಕ್ಕೆ ತದ್ವಿರುದ್ಧವಾಗಿ ಮ್ಯೂಚುವಲ್ ಫಂಡ್ ಅಂದ್ರೆ ನಿಮ್ಮ ಹೂಡಿಕೆ ಹಲವಾರು ಕಂಪನಿಗಳಲ್ಲಿ ಹರಡಿಕೊಂಡಿರುತ್ತೆ. ಒಂದೇ ಬುಟ್ಟಿಯಲ್ಲಿ ಎಲ್ಲಾ ಮೊಟ್ಟೆಗಳನ್ನು ಇಡಬಾರದು ಅನ್ನೋ ಹಾಗೆ. ಉದಾಹರಣೆಗೆ, ರಿಲಯನ್ಸ್ನ ಒಂದೇ ಒಂದು ಶೇರ್ ತಗೊಂಡ್ರು ಆ ದೊಡ್ಡ ಕಂಪನಿಯ ಒಂದು ಸಣ್ಣ ಭಾಗದ ಓನರ್ ಆದ ಹಾಗೆ. ಕಂಪನಿ ಬೆಳೆದಂತೆ ನಿಮ್ಮ ಷೇರಿನ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ. ಇದು ಡೈರೆಕ್ಟ್ ಓನರ್ಶಿಪ್ನ ನಿಜವಾದ ಪವರ್. ಮ್ಯೂಚುವಲ್ ಫಂಡಲ್ಲಿ ಒಂದು ದೊಡ್ಡ ಅನುಕೂಲ ಅಂದ್ರೆ ನಮ್ಮ ಹಣವನ್ನ ನಾವಲ್ಲ, ಬದಲಿಗೆ ಎಕ್ಸ್ಪರ್ಟ್ಗಳು ಮ್ಯಾನೇಜ್ ಮಾಡ್ತಾರೆ. ಅವರು ಮಾರುಕಟ್ಟೆಯನ್ನ ಸದಾ ನೋಡ್ತಾ ಇರ್ತಾರೆ. ಎಲ್ಲಿ ದುಡ್ಡು ಹಾಕ್ಬೇಕು, ಯಾವಾಗ ತೆಗೇಬೇಕು ಅನ್ನೋ ನಿರ್ಧಾರಗಳನ್ನ ಅವರೇ ತಗೊಳ್ತಾರೆ. ಹೂಡಿಕೆ ಬಗ್ಗೆ ಜಾಸ್ತಿ ಜ್ಞಾನ ಇಲ್ಲದವರಿಗೆ ಇದು ಒಂದು ರೀತಿ ದೊಡ್ಡ ಸಹಾಯ. ಈ ಹೋಲಿಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸ್ಟಾಕ್ಗಳಲ್ಲಿ ಅಡಿಗೆ ಮನೆಯ ಕಂಪ್ಲೀಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿ. ಆದ್ರೆ ಅಡಿಗೆಲಿ ಎಕ್ಸ್ಪರ್ಟ್ ಇಲ್ಲ ಅಂದ್ರೆ ಊಟ ಕೆಟ್ಟೋಗೋ ಚಾನ್ಸ್ ಇರುತ್ತೆ. ಆದ್ರೆ ಮ್ಯೂಚುವಲ್ ಫಂಡಲ್ಲಿ ನಮ್ಗೋಸ್ಕರ ಒಬ್ಬ ಎಕ್ಸ್ಪರ್ಟ್ ಶೆಫ್ ಅಡಿಗೆ ಮಾಡ್ಕೊಟ್ಟ ಹಾಗೆ. ಸೇಫ್, ಆದ್ರೆ ಅವರ ಮೆನುವಿನಲ್ಲಿ ಏನಿದೆಯೋ ಅದನ್ನೇ ನಾವು ಒಪ್ಕೊಳ್ಬೇಕು. ಸರಿ, ನಮ್ಮ ವಿಶ್ಲೇಷಣೆಯನ್ನ ನೈಜ ಜಗತ್ತಿಗೆ ಅನ್ವಯಿಸೋಣ. ಅದಕ್ಕಾಗಿ ನಾವು ಭಾರತದ 3 ದೊಡ್ಡ ಕಂಪನಿಗಳನ್ನ ತಗೊಂಡಿದ್ದೀವಿ: ರಿಲಯನ್ಸ್, ಇನ್ಫೋಸಿಸ್ ಮತ್ತು HDFC ಬ್ಯಾಂಕ್. ಇವುಗಳನ್ನ ಬ್ಲೂ ಚಿಪ್ ಸ್ಟಾಕ್ಗಳು ಅಂತಾರೆ. ಅಂದ್ರೆ ಮಾರುಕಟ್ಟೆಯಲ್ಲಿ ತುಂಬಾನೇ ಹೆಸರು ಮಾಡಿರೋ, ತುಂಬಾನೇ ಸ್ಟೇಬಲ್ ಆಗಿರೋ ಕಂಪನಿಗಳು ಅಂತ. ಇನ್ನು ಹೋಲಿಕೆಗಾಗಿ ನಾವು 3 ಜನಪ್ರಿಯ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಲಾರ್ಜ್ ಕ್ಯಾಪ್ ಅಂದ್ರೆ ಈ ಫಂಡ್ಗಳು ಕೂಡ ದೇಶದ ಅತಿ ದೊಡ್ಡ ಮತ್ತು ಸ್ಥಿರವಾದ ಕಂಪನಿಗಳಲ್ಲೇ ದುಡ್ಡು ಹಾಕ್ತವೆ. ಇದರಿಂದ ರಿಸ್ಕ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಸರಿ, ಈಗ ಬರೋಣ ಅಸಲಿ ವಿಷಯಕ್ಕೆ: ರಿಸ್ಕ್ ಮತ್ತು ರಿವಾರ್ಡ್. ಜಾಸ್ತಿ ಲಾಭ ಬೇಕು ಅಂದ್ರೆ ಜಾಸ್ತಿ ರಿಸ್ಕ್ ತಗೊಳ್ಳಬೇಕಾ ಅಥವಾ ಸ್ಟೆಬಿಲಿಟಿಯೇ ಮುಖ್ಯನಾ? ನಂಬರ್ಸ್ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಈ ಹೋಲಿಕೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಸ್ಟಾಕ್ಸ್ಗಳಲ್ಲಿ ಹೆಚ್ಚಿನ ರಿಟರ್ನ್ಸ್ ಬರೋ ಪೊಟೆನ್ಷಿಯಲ್ ಇದೆ, ನಿಜ. ಆದ್ರೆ ಅವುಗಳಲ್ಲಿ ವೊಲ್ಯಾಟಿಲಿಟಿ ಕೂಡ ಜಾಸ್ತಿ, ಅಂದ್ರೆ ಬೆಲೆಗಳಲ್ಲಿ ಆಗೋ ವೇಗದ ಏರಿಳಿತ. ಆದ್ರೆ ಫಂಡ್ಗಳು ಹೆಚ್ಚು ಸ್ಥಿರವಾದ, ಊಹಿಸಬಹುದಾದ ಬೆಳವಣಿಗೆಯನ್ನು ನೀಡುತ್ತವೆ. ಅಬ್ಬಾ, 21.80%! ಇದು ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ನ 5 ವರ್ಷದ CAGR. ಅಂದ್ರೆ ಸರಾಸರಿಯಾಗಿ ಕಳೆದ 5 ವರ್ಷದಲ್ಲಿ ಪ್ರತಿ ವರ್ಷ ಇಷ್ಟು ರಿಟರ್ನ್ಸ್ ಬಂದಿದೆ ಅಂತ. ಇದೇ ನೋಡಿ ಕಂಪೌಂಡಿಂಗ್ ಪವರ್ ಅಂದ್ರೆ. ಆದ್ರೆ ಈ ಅದ್ಭುತ ರಿಟರ್ನ್ಸ್ ಸುಮ್ನೆ ಬಂದಿದ್ದಲ್ಲ. ಇದರ ಹಿಂದೆ ಒಂದು ಎಕ್ಸ್ಪರ್ಟ್ ಟೀಮ್ ಇದೆ. ಅವರು ವೈವಿಧ್ಯೀಕರಣ ಅಂದ್ರೆ ಡೈವರ್ಸಿಫಿಕೇಶನ್ ಮೂಲಕ ರಿಸ್ಕ್ ಅನ್ನು ಕಡಿಮೆ ಮಾಡಿ ಈ ರೀತಿ ಸ್ಥಿರವಾದ ಬೆಳವಣಿಗೆಯನ್ನ ಸಾಧ್ಯ ಮಾಡಿದ್ದಾರೆ. ಇದು ಕೇವಲ ರಿಟರ್ನ್ಸ್ ಅಲ್ಲ, ಇದನ್ನ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂತಾರೆ. ಈ ಚಾರ್ಟ್ ಒಂದು ಇಂಟ್ರೆಸ್ಟಿಂಗ್ ಸತ್ಯವನ್ನ ನಮ್ಮ ಮುಂದೆ ಇಡುತ್ತೆ. ಇಲ್ಲಿ ನೋಡಿ, ಇನ್ಫೋಸಿಸ್ನ ROI ಸುಮಾರು 30% ಇದ್ರೆ ರಿಲಯನ್ಸ್ದದ್ದು ಕೇವಲ 9.6%. ಎರಡೂ ದೊಡ್ಡ ಕಂಪನಿಗಳೇ, ಆದ್ರ ಪರ್ಫಾರ್ಮೆನ್ಸ್ನಲ್ಲಿ ಎಷ್ಟು ವ್ಯತ್ಯಾಸ! ಅಕಸ್ಮಾತ್ ನಾವು ಆಯ್ಕೆ ಮಾಡಿದ ಒಂದೇ ಸ್ಟಾಕ್ ಸರಿ ಹೋಗಿಲ್ಲ ಅಂದ್ರೆ ಈ ರಿಸ್ಕ್ ಇದ್ದೇ ಇರುತ್ತೆ. ಹಾಗಾದ್ರೆ ಇಲ್ಲಿ ನಾವು ಕಲಿಯೋ ಪಾಠ ಏನು? ರಾಕೆಟ್ ಸ್ಪೀಡ್ ಗ್ರೋತ್ ಬೇಕು, ರಿಸ್ಕ್ ತಗೊಳ್ಳೋಕೆ ರೆಡಿ ಇದ್ರೆ ಸ್ಟಾಕ್ಸ್ ಒಂದು ಆಪ್ಷನ್. ಇಲ್ಲ, ನಿಧಾನ ಆದ್ರೂ ಸ್ಟಡಿಯಾಗಿ ಹೋಗ್ಬೇಕು, ಸೇಫ್ ಆಗಿರ್ಬೇಕು ಅಂದ್ರೆ ಫಂಡ್ಸ್ ಉತ್ತಮ ಆಯ್ಕೆ. ನಮ್ಮ ಆದ್ಯತೆ ಯಾವುದನ್ನೋದು ಇಲ್ಲಿ ಮುಖ್ಯ. ಸರಿ, ನಂಬರ್ಸ್ ಕಥೆ ಮುಗೀತು. ಈಗ ಹೂಡಿಕೆ ಮಾಡೋ ಅನುಭವದ ಬಗ್ಗೆ ಮಾತಾಡೋಣ.
ಸ್ಟಾಕ್ ಹೂಡಿಕೆದಾರರ ಲೈಫ್ ಹೇಗಿರುತ್ತೆ, ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಎಷ್ಟು ಸುಲಭ, ಬನ್ನಿ ನೋಡೋಣ. ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡೋದು ಅಂದ್ರೆ ಅದೊಂದು ಪಾರ್ಟ್ ಟೈಮ್ ಜಾಬ್ ಇದ್ದ ಹಾಗೆ. ಕಂಪನಿಗಳ ಬಗ್ಗೆ ರಿಸರ್ಚ್ ಮಾಡಬೇಕು, ಅವರ ಫೈನಾನ್ಷಿಯಲ್ ರಿಪೋರ್ಟ್ಸ್ ನೋಡಬೇಕು, ಮಾರುಕಟ್ಟೆಯನ್ನ ದಿನ ಫಾಲೋ ಮಾಡ್ತಾ ಇರಬೇಕು. ಹೌದು, ಕಂಪ್ಲೀಟ್ ಕಂಟ್ರೋಲ್ ನಿಮ್ ಕೈಯಲ್ಲಿರುತ್ತೆ, ಆದರೆ ಅದಕ್ಕೆ ಬೇಕಾದಷ್ಟು ಟೈಮ್ ಮತ್ತು ನಾಲೆಡ್ಜ್ ಕೂಡ ಇರಬೇಕು. ಆದ್ರೆ ಮ್ಯೂಚುವಲ್ ಫಂಡ್ ಕಥೆ ಬೇರೆ. ಇಲ್ಲಿ ತುಂಬಾನೇ ಸಿಂಪಲ್. ನಮ್ಮ ಮುಖ್ಯ ಕೆಲ್ಸ ಇಷ್ಟೇ, ನಮ್ಮ ಗೋಲ್ಸ್ಗೆ ಸೂಟ್ ಆಗೋ ಒಂದು ಒಳ್ಳೆ ಫಂಡ್ ಪಿಕ್ ಮಾಡೋದು. ಆಮೇಲೆ ಉಳಿದ ತಲೆನೋವನ್ನೆಲ್ಲ ಫಂಡ್ ಮ್ಯಾನೇಜರ್ ನೋಡ್ಕೊಳ್ತಾರೆ. ಇದು ಇನ್ವೆಸ್ಟ್ ಮಾಡಿ ಮರ್ತುಬಿಡಿ ಅನ್ನೋ ಸ್ಟ್ರಾಟಜಿಗೆ ಪರ್ಫೆಕ್ಟ್. ಸರಿ, ಈಗ ನಾವು ಕೊನೆಯ ಮತ್ತು ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಈ ಎಲ್ಲಾ ಮಾಹಿತಿ ಇಟ್ಕೊಂಡು ನಮ್ಗೆ ಯಾವುದು ಸರಿ ಅಂತ ಹೇಗೆ ಡಿಸೈಡ್ ಮಾಡೋದು? ಬನ್ನಿ ತಿಳ್ಕೊಳ್ಳೋಣ. ಈ ಟೇಬಲ್ ಒಂದು ಗೈಡ್ ಇದ್ದ ಹಾಗೆ. ರಿಸ್ಕ್ ತೆಗೆದುಕೊಳ್ಳೋ ಕೆಪಾಸಿಟಿ ಹೇಗಿದೆ ಅಂತ ನೋಡ್ಕೊಂಡು ನಿರ್ಧರಿಸ್ಬೋದು. ಸಂಪ್ರದಾಯವಾದಿ ಅಂದ್ರೆ ಅಯ್ಯೋ ದುಡ್ಡು ಕಳ್ಕೊಳ್ಳೋಕಿಷ್ಟ ಇಲ್ಲಪ್ಪ ಅನ್ನೋರು ಅವರಿಗೆ ಲಾರ್ಜ್ ಕ್ಯಾಪ್ ಸರಿ ಹೊಂದುತ್ತೆ. ಅದೇ ಆಕ್ರಮಣಕಾರಿ ಅಂದ್ರೆ ಜಾಸ್ತಿ ಲಾಭಕ್ಕೆ ಜಾಸ್ತಿ ರಿಸ್ಕ್ ತಗೊಳ್ಳೋಕೆ ರೆಡಿ ಇರೋರು, ಅವರು ಸ್ಮಾಲ್ ಕ್ಯಾಪ್ ಕಡೆ ನೋಡ್ಬೋದು. ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು? ನೋಡಿ, ಇಲ್ಲಿ ಸ್ಟಾಕ್ಸ್ ಬೆಸ್ಟಾ ಫಂಡ್ಸ್ ಬೆಸ್ಟಾ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಗಲ್ಲ. ಅತ್ಯುತ್ತಮ ಆಯ್ಕೆ ಅನ್ನೋದು ಸಂಪೂರ್ಣವಾಗಿ ವೈಯಕ್ತಿಕ ಗುರಿಗಳು ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ನಿಂತಿರುತ್ತೆ. ಸೊ ಈಗ ಚೆಂಡು ನಿಮ್ಮ ಅಂಗಳದಲ್ಲಿದೆ. ತಮ್ಮ ಆರ್ಥಿಕ ಗುರಿಗಳೇನು, ಎಷ್ಟು ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿದ್ದೀರಿ, ಈ ಎಲ್ಲ ಮಾಹಿತಿಯ ಆಧಾರದ ಮೇಲೆ ತಮ್ಮ ಸಂಪತ್ತು ಸೃಷ್ಟಿಯ ಪ್ರಯಾಣ ಇನ್ನು ಮುಂದೆ ಹೀಗೆ ಕಾಣಿಸಲಿದೆ. ಈ ಬಗ್ಗೆ ಯೋಚಿಸಿ ತಮ್ಮದೇ ಆದ ದಾರಿಯನ್ನು ಆರಿಸಿಕೊಳ್ಳಲು ಇದು ಸರಿಯಾದ ಸಮಯ.